ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾರ್ಟ್ 3 ಆಫ್ ಬಬಲ್ ಸಾರ್ಟ್ ಅನ್ನ ನೋಡ್ತಾ ಹೋಗೋಣ. ಮೂರನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನ ಒಂದು ಅರೇ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡೋಣ. ಅಂದ್ರೆ ಸೇಮ್ ಎಲಿಮೆಂಟ್ಸ್ ಸೇಮ್ ಆರ್ಡರ್ ಅಲ್ಲಿ ಒಂದು ಅರೇಗೆ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ಇವಾಗ ಒಂದು ಅರೇಯನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅಂದ್ರೆ ಅದಕ್ಕೆ ನೇಮ್ ಕೊಡ್ಬೇಕಲ್ವಾ. ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂಡು ನೇಮ್ ಕೊಡಿ. ನಾನು ಬಿ ಅಂತ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಎ ಬಿ ಸಿ ಡಿ ಎನಿಥಿಂಗ್ ಎಕ್ಸ್ ವೈ ಝೆಡ್ ಯಾವುದಾದ್ರೂ. ನೆಕ್ಸ್ಟ್ ಇಂಡೆಕ್ಸಿಂಗ್ 0 1 2 3 4 0 to 4 ಅಂದ್ರೆ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಗುತ್ತೆ? ಟೋಟಲ್ ಲೆಂತ್ ವಿಲ್ ಬಿ 5. ಯಾಕೆ? 5 ಎಲಿಮೆಂಟ್ಸ್ ಇರೋದು, 1 2 3 4 5. ಆದ್ರೆ ಇಂಡೆಕ್ಸಿಂಗ್ 0 ಇಂದ ಶುರು ಆಗಿದ್ರಿಂದ 4 ಗೆ ಎಂಡ್ ಆಗಿದ್ದು. ಅದಕ್ಕೋಸ್ಕರ ಟೋಟಲ್ ಲೆಂತ್ ಆಫ್ ದಿ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಯ್ತು? 5 ಆಯ್ತು. ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಬರೀಬೇಕು. ಇವಾಗ ಈ ಬಬಲ್ ಸಾರ್ಟ್ ಏನಾಗುತ್ತೆ, ಡಿಫ್ರೆಂಟ್ ಫೇಸಸ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸಾರ್ಟ್ ಅಂತ ಅಂದ್ರೇನು? ಸಾರ್ಟ್ ಅಂತ ಅಂದ್ರೆ ಅರೇಂಜ್ಮೆಂಟ್ ಆಫ್ ದಿ ಎಲಿಮೆಂಟ್ಸ್. ಈಗ ಈ ಒಂದು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಸಾರ್ಟ್ ಮಾಡಬಹುದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಸಾರ್ಟ್ ಮಾಡಬಹುದು. ಸಾರ್ಟ್ ಅಂದ್ರೆ ಅರೇಂಜ್ಮೆಂಟ್. ಇವಾಗ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಏನ್ ಮಾಡೋಣ, ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇವಾಗ ಫೇಸ್ ನಂಬರ್ 1 ನಾನು ಹೇಳಿದೆ ಡಿಫ್ರೆಂಟ್ ಫೇಸಸ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಯಾವ ರೀತಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಫೇಸ್ ನಂಬರ್ 1 ಅಲ್ಲಿ ಏನ್ ಮಾಡಬೇಕು, ಫಸ್ಟ್ ಈ ಏನ್ ಎಲಿಮೆಂಟ್ಸ್ ಗಳಿವೆ ಸೇಮ್ ಆರ್ಡರ್ ಅಲ್ಲಿ ಕಾಪಿ ಮಾಡ್ಕೊಳ್ಳಿ. 5 3 8 4 6. ಸೊ ಇವಾಗ ಏನ್ ಮಾಡಬೇಕು, ಅಡ್ಜಸೆಂಟ್ 2 ಎಲಿಮೆಂಟ್ಸ್ ಗಳನ್ನ ಕಂಪೇರ್ ಮಾಡಬೇಕು. ಅಡ್ಜಸೆಂಟ್ 2 ಎಲಿಮೆಂಟ್ಸ್ ಅಂದ್ರೆ ಪಕ್ಕ ಇರುವಂತ 2 ಎಲಿಮೆಂಟ್ಸ್ 5 ಮತ್ತೆ 3. ಇವುಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ರೆ ಓಕೆ, ಏನು ಚೇಂಜಸ್ ಅನ್ನ ಮಾಡಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ತೀನಿ. ನೋಡಿ ಇವಾಗ 5 ಮತ್ತೆ 3 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು ಅಂದ್ರೆ ಏನಾಗಬೇಕು, 3 ಈ ಕಡೆ ಇರಬೇಕಿತ್ತು, 5 ಆ ಕಡೆ ಇರಬೇಕಿತ್ತು. ಇವಾಗ ಏನಾಗಿದೆ, 5 ಈಸ್ ಗ್ರೇಟರ್ ದೆನ್ 3. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ 5 ಮತ್ತೆ 3 ಅನ್ನ ಸ್ವ್ಯಾಪ್ ಮಾಡ್ತೀನಿ. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ದಂಗೆ ಆಗುತ್ತೆ. 3 5 ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅಂದ್ರೆ ಫಸ್ಟ್ ಚಿಕ್ಕದು ಆಮೇಲೆ ದೊಡ್ಡದು ಬರಬೇಕು. ಸೊ 5 3 8 4 ಮತ್ತೆ 6. ಸೊ ಇವಾಗ ನೆಕ್ಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ಸ್ 5 ಮತ್ತೆ 8 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 5 ಈಸ್ ಲೆಸ್ ದೆನ್ 8. ಸೊ ಕರೆಕ್ಟ್ ಇದೆ. ಸೊ ಇವಾಗ ಏನ್ ಮಾಡಬೇಕು, ನೆಕ್ಸ್ಟ್ ಹೋಗ್ಬೇಕು 4 ಮತ್ತೆ 8. ಸೊ 4 ಮತ್ತೆ 8 ಅನ್ನ ಕಂಪೇರ್ ಮಾಡಿದ್ರೆ 8 ಈಸ್ ಗ್ರೇಟರ್ ದೆನ್ 4. ಸೊ ಇಲ್ಲೇನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು ಅಂದ್ರೆ 4 ಈ ಕಡೆ ಬರಬೇಕಿತ್ತು, 8 ಈ ಕಡೆ ಹೋಗ್ಬೇಕಿತ್ತು. ಸೊ 8 ಈಸ್ ಗ್ರೇಟರ್ ದೆನ್ 4. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ವ್ಯಾಪ್ ಮಾಡ್ತೀವಿ. ಸೊ ಸ್ವ್ಯಾಪ್ ಮಾಡಿದ್ರೆ ನ್ಯೂ ಅರೇಯಲ್ಲಿ ಬರಿಬೇಕು. 3 5 ಅದೇ ರೀತಿ ಉಳ್ಕೊಂತು. 8 ಜಾಗಕ್ಕೆ 4 ಬರುತ್ತೆ, 4 ಜಾಗಕ್ಕೆ 8 ಮತ್ತೆ 6 ಅದೇ ರೀತಿ. ನೆಕ್ಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ 8 ಮತ್ತೆ 6. 8 ಈಸ್ ಗ್ರೇಟರ್ ದೆನ್ 6. ಸೊ ಇಲ್ಲೇನಾಯ್ತು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಸೊ ಸ್ವ್ಯಾಪ್ ಮಾಡಿದ್ರೆ 6 ಇಲ್ಲಿ ಬರುತ್ತೆ, 8 ಇಲ್ಲಿ ಹೋಗುತ್ತೆ. ಅವಾಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ದಂಗೆ ಆಯ್ತು. ಫಸ್ಟ್ ಚಿಕ್ಕದು ಬರಬೇಕು, ಆಮೇಲೆ ದೊಡ್ಡದು ಬರಬೇಕು. 3 5 4 6 8 ಜಾಗಕ್ಕೆ ಬರುತ್ತೆ, 8 ಜಾಗಕ್ಕೆ 6 ಹೋಗುತ್ತೆ. ಇವಾಗ ಏನಾಯ್ತು ನೋಡಿ, ನನ್ನ ಕಂಪ್ಯಾರಿಸನ್ ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯ್ತಲ್ವಾ. ಸೊ ಇವಾಗ ಈ ಒಂದು ಫೇಸ್ ಎಂಡ್ ಆಗುತ್ತೆ. ಯಾವಾಗ ನನ್ನ ಕಂಪ್ಯಾರಿಸನ್ ಲಾಸ್ಟ್ ಎಲಿಮೆಂಟ್ ಅನ್ನ ಟಚ್ ಆದ ತಕ್ಷಣ ನನ್ನ ಫೇಸ್ ಎಂಡ್ ಆಗುತ್ತೆ. ಸೊ ಇವಾಗ ಕೊನೆ ಅರೇ ಅನ್ನ ನೋಡಿ. ಸೊ ಫೈನಲ್ ಅರೇ ಏನಿದೆ, 3 5 4 6 8. ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 3 5 4 6 8 ಇಲ್ಲ. ಯಾಕೆ ನೋಡಿ, ಇಲ್ಲಿ 5 ಈ ಕಡೆ ಬರಬೇಕಿತ್ತು, 4 ಈ ಕಡೆ ಬರಬೇಕಿತ್ತು. ಸೊ ಅವಾಗ ಮಾತ್ರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನನ್ನ ಅರೇ ಸಾರ್ಟ್ ಆಗ್ತಾ ಇತ್ತು. ಸೊ ಇವಾಗ ಏನ್ ಮಾಡಬೇಕು, ಫೇಸ್ 1 ಆಯ್ತು, ಫೇಸ್ 2 ಗೆ ಜಂಪ್ ಆಗಬೇಕು. ಫೇಸ್ 2 ಅಥವಾ ಸ್ಟೆಪ್ 2 ಎನಿಥಿಂಗ್. ಸೊ ಇಲ್ಲಿ ಕೊನೆಯದಾಗಿ ಏನು ಅಪ್ಡೇಟೆಡ್ ಅರೇ ಇದೆ ಅದನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. 3 5 4 6 ಮತ್ತೆ 8. ಸೊ ಇವಾಗ ಮತ್ತೆ ಅಪ್ಲೈ ಮಾಡ್ತಾ ಬರಬೇಕು. ಫಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ಸ್ 3 ಮತ್ತೆ 5 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 3 ಈಸ್ ಲೆಸ್ ದೆನ್ 5. ಸೊ ಕರೆಕ್ಟ್ ಇದೆ. 3 ಆಮೇಲೆ 5 ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂ. ಸೊ ಇವಾಗ ಏನ್ ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ 2 ಎಲಿಮೆಂಟ್ಸ್ 5 ಮತ್ತೆ 4. ಸೊ 5 ಮತ್ತೆ 4 ಅನ್ನ ನೋಡಿದ್ರೆ ಇನ್ಕ್ರೀಸ್ ಆಗ್ತಿದ್ಯಾ, ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಇಲ್ಲೇನಾಗಿದೆ, 5 ಈಸ್ ಗ್ರೇಟರ್ ದೆನ್ 4. ಸೊ ಅದಕ್ಕೋಸ್ಕರ ಸ್ವ್ಯಾಪ್ ಮಾಡಿ.
3 4 5 ಜಾಗಕ್ಕೆ ಬರುತ್ತೆ, 5 4 ಜಾಗಕ್ಕೆ ಹೋಗುತ್ತೆ. ನೆಕ್ಸ್ಟ್ 6 ಮತ್ತೆ 8 ಅದೇ ರೀತಿ ಉಳ್ಕೊಂತು. ಸೊ ಇವಾಗ ನೋಡಿ 3 4 5 ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ? ಎಸ್. ನೆಕ್ಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ ಗಳನ್ನ ನೋಡ್ತೀನಿ, 5 ಮತ್ತೆ 6. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ? 5 ಈಸ್ ಲೆಸ್ ದೆನ್ 6. ಎಸ್. ನೆಕ್ಸ್ಟ್ 2 ಎಲಿಮೆಂಟ್ಸ್ ಅನ್ನ ನೋಡಿ, 6 ಮತ್ತೆ 8. ಸೊ 6 ಮತ್ತೆ 8 ಅನ್ನ ನೋಡಿದ್ರೆ 6 ಈಸ್ ಲೆಸ್ ದೆನ್ 8. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ? ಎಸ್. ಸೊ ನನ್ನ ಕಂಪ್ಯಾರಿಸನ್ ಕೊನೆಯ ಎಲಿಮೆಂಟ್ ಅನ್ನ ಟಚ್ ಆಯ್ತು. ಸೊ ನಾನು ಇವಾಗ ಈ ಫೇಸ್ ಅನ್ನ ಎಂಡ್ ಮಾಡಬೇಕು. ಸೊ ಫೇಸ್ ಎಂಡ್ ಮಾಡಬೇಕಾದ್ರೆ ನಾನು ಕೊನೆಯ ಅರೆಯನ್ನ ಅಪ್ಡೇಟೆಡ್ ಅರೆಯನ್ನ ನೋಡ್ತೀನಿ, ಅದು ವೆದರ್ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ ಇಲ್ವಾ ಅಂತ. 3 4 5 6 8. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಸೊ ಎಲ್ಲಾ ಎಲಿಮೆಂಟ್ ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ ನಮಗೆ ಫೈನಲ್ ಆನ್ಸರ್ ಸಿಕ್ತು 3 4 5 6 8. ಸೊ ಎರಡು ಫೇಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಸಿಂಪಲ್ ಆಗಿ ಏನ್ ಮಾಡಬೇಕು, ಅಡ್ಜಸೆಂಟ್ 2 ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡಬೇಕು. ಅವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ರೆ ಓಕೆ, ಏನು ಚೇಂಜಸ್ ಅನ್ನ ಮಾಡಂಗಿಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಅವುಗಳನ್ನ ನಾವು ಸ್ವ್ಯಾಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ 5 ಮತ್ತೆ 3 ಅನ್ನ ಕಂಪೇರ್ ಮಾಡಿದಾಗ 5 ಈಸ್ ಗ್ರೇಟರ್ ದೆನ್ 3. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಲಿಲ್ಲ. ಸೊ ಅವಾಗ ಏನ್ ಮಾಡಿದೆ, 3 ನ 5 ಜಾಗಕ್ಕೆ 5 ನ 3 ಜಾಗಕ್ಕೆ ಹಾಕಿದಾಗ ಸ್ವ್ಯಾಪ್ ಮಾಡಿದಾಗ ಏನಾಯ್ತು 3 5. ಸೊ ಇನ್ಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬಂತು. ಸೊ ಒಂದು ಫೇಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೊನೆಯ ಅಪ್ಡೇಟೆಡ್ ಅರೆಯನ್ನ ನೋಡಬೇಕಾಗುತ್ತೆ. ಅವಾಗ ಏನಾದ್ರೂ ಎಲ್ಲಾ ಎಲಿಮೆಂಟ್ಸ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಮಾತ್ರ ನೀವು ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು. ನೆಕ್ಸ್ಟ್ ಫೇಸ್ ಅಲ್ಲೂ ಸೇಮ್, ಸ್ಟಾರ್ಟ್ ಫ್ರಮ್ ದ ಫಸ್ಟ್ 2 ಅಡ್ಜಸೆಂಟ್ ಎಲಿಮೆಂಟ್ಸ್ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ಕೊನೆಯ ಎಲಿಮೆಂಟ್ ಬಂದಾಗ ಸ್ಟಾಪ್ ಮಾಡಬೇಕು. ಮತ್ತೆ ಇನ್ನೊಂದ್ಸರಿ ಆ ಫೇಸಿನ ಕೊನೆಯ ಅಪ್ಡೇಟೆಡ್ ಅರೆಯನ್ನ ಚೆಕ್ ಮಾಡಬೇಕು. ಆ ಎಲ್ಲಾ ಎಲಿಮೆಂಟ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅಂತಂದ್ರೆ ಸೊ ಅಲ್ಲಿಗೆ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ. ಸೊ ಇವಾಗ ನಾವು ಎಷ್ಟು ಫೇಸ್ ಅನ್ನ ಯೂಸ್ ಮಾಡಿದ್ವಿ? 2 ಫೇಸ್ ಅನ್ನ ಯೂಸ್ ಮಾಡಿದ್ವಿ. ಈ ಒಂದು ಬಬಲ್ ಸಾರ್ಟ್ ಆಗಿರ್ಲಿ, ಇನ್ಸರ್ಷನ್ ಸಾರ್ಟ್ ಆಗಿರ್ಲಿ, ಸೆಲೆಕ್ಷನ್ ಸಾರ್ಟ್ ಆಗಿರ್ಲಿ, ಎಲ್ಲದನ್ನು ಅಷ್ಟೇ ನಾವು ಒಂದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬಹುದು. ಒಂದೊಂದ್ಸಲಿ ಎಕ್ಸಾಮ್ ಅಲ್ಲಿ ಅವರು ಡಿಕ್ರೀಸಿಂಗ್ ಆರ್ಡರ್ ಅಂತ ಏನಾದ್ರೂ ಕೊಟ್ರೆ ಈ ಒಂದು ಬಬಲ್ ಸಾರ್ಟ್ ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನಾಗಬೇಕು, ಡಿಕ್ರೀಸ್ ಆಗ್ತಾ ಇರ್ಬೇಕು ವ್ಯಾಲ್ಯೂ. ಅವೆರಡನ್ನ ಕಂಪೇರ್ ಮಾಡಿದಾಗ 5 ಮತ್ತೆ 3 ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆಯಾ? ಎಸ್, ಡಿಕ್ರೀಸ್ ಆಗ್ತಾ ಇದೆ. ಸೊ ಅವಾಗ ನಾನು ಇಲ್ಲಿ ಏನು ಚೇಂಜಸ್ ಮಾಡಲ್ಲ ಆ ರೀತಿ. ಸೊ ಎರಡು ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಡಿಕ್ರೀಸಿಂಗ್ ಅಂತ ಅಂದ್ರೆ ಫಸ್ಟ್ ದೊಡ್ಡದು ಬರಬೇಕು, ಆಮೇಲೆ ಚಿಕ್ಕದು. ಅಸೆಂಡಿಂಗ್ ಅಂದ್ರೆ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಫಸ್ಟ್ ಚಿಕ್ಕದು ಬರಬೇಕು, ಆಮೇಲೆ ದೊಡ್ಡದು ಬರಬೇಕು. ಸೊ ಈ ರೀತಿ ನೀವು ನೋಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಈ ಸೆಲೆಕ್ಷನ್ ಈ ಒಂದು ಬಬಲ್ ಸಾರ್ಟ್ ಅಲ್ಗಾರಿದಮ್ ಅಲ್ಲಿ ಏನಾದ್ರೂ ಅವರು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೀವು ಸಾರ್ಟ್ ಮಾಡಿ ಅಂತ, ನೀವು ಡೈರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅವ್ರೇನಾದ್ರೂ ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಸ್ಪೆಸಿಫೈ ಮಾಡಿದ್ರೆ ಮಾತ್ರ ನೀವು ಅವ್ರು ಯಾವ್ದೊಂದು ಸ್ಪೆಸಿಫೈ ಮಾಡಿದ್ರೆ ಆ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ. ಇಲ್ಲ ಅಂತ ಅಂದ್ರೆ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದೇ ರೀತಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಬಬಲ್ ಸಾರ್ಟ್ ಮೇಲೆ. ನೀವು ಆ ವಿಡಿಯೋಗಳನ್ನು ನೋಡಿ. ಯಾಕಂತಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಹೋಗಲ್ಲ. ಒಂದು 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಬಬಲ್ ಸಾರ್ಟ್ ಮೇಲೆ. ಸೊ ಏನಾದ್ರೂ ಡೌಟ್ ಇದ್ರೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂತ ಅಂದ್ರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಇನ್ನೂ ಜಾಸ್ತಿ ಇಂಜಿನಿಯರಿಂಗ್ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.